ಅಳ್ಬಾರ್ದು ಬವ್ವ, ಅಳ್ಬೇಡ ಬವ್ವ ಚಿನ್ನು. ಏನು ಇಡೀ ಊರ್ಗೆ ಡಂಗೂರ ಸರ್ಕ ಬಂದಿದೆ ದೊಡಪ್ಪ. ಇಂತ ಬಾರದ ಮುಖಕ್ಕೆ ಅದು ಮೈಸೂರು ಮನೆಗೆ ತಕೊಂಡ್ಬಿಡ್ದಲ್ಲ ಹಳ ಮನೆಯೆಲ್ಲ ಹುಡುಗರು ಇಲ್ಲ ಆ ಮನ ಮಡಿಕೊಂಡ್ ಹಿಂಗೆಲ್ಲ ಬೋದ ಮುಟ್ಟು ಮಾಡ್ದು ಅಂತಾರ ಕಣಪ್ಪ, ನಿಂಗ ಅರ್ಥ ಮಾಡ್ಕೊ. ಕದ್ದು ಅಲ್ಲೇ ಸೊಸಿನ ಆಚರ್ ಕಡೆ ಹೋಗಿರೋದು ನೋಡಿ ಇಲ್ಲಿ ಬಾತ್ರೂಮ್ ಅಮ್ಮ ಇದು ಯಾಕೆ ಹಿಂಗ ಅಳ್ತಿದ್ವಿ? ಏನಾಗಿಲ್ಲ ಇರು ಶಶಿಕಲಾ, ಅಳ್ಬೇಡ ಸುಮ್ಗಿರು. ಫ್ರಾಂಕ್ ಕಣ್ಣಿರು. ಫ್ಲಾಶ್ ಬ್ಯಾಕ್. ಗೈಸ್ ನಾನಿವತ್ತು ನೀವು ನಂಬಲ್ಲ, ಇದೊಂಥರ ಕ್ರೇಜಿ ಪ್ರ್ಯಾಂಕು ಅನ್ಕೊಳ್ರಿ. ಚದುರಂಗಿ ನನ್ನ ಮಗನೇ, ಒಂಥರ ದೊಡ್ಡ ಪ್ರ್ಯಾಂಕು, ದೊಡ್ಡ ಸಕ್ಸಸ್ಫುಲ್ ಪ್ರ್ಯಾಂಕ್ ಆಯ್ತದೆ ಅನ್ಕೋತೀನಿ ಈ ಪ್ರ್ಯಾಂಕು. ಏನು ಗೊತ್ತಾ ಪ್ರ್ಯಾಂಕು ನೋಡ್ರಿ, ನಮ್ಮಮ್ಮ ಯಾವಾಗಲೂ ಬೀಗ ಹಾಕತ್ತಿತ್ತು, ಇವತ್ತು ಬೀಗ ಹಾಕಿಲ್ಲ. ಸೊ ನಾವು ವಾಷಿಂಗ್ ಮಿಷಿನ್ನ ಅಭ್ಯಾಸ ಮಾಡ್ಬಿಡುವ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನಮ್ಮಮ್ಮ ಇಲ್ಲಿ ಪಾತ್ರೆ ಒಳಗೆ ಕದೆ ಚೋರಿ ಎಲ್ಲ ನೋಡಿ. ಸೊ ಇವಾಗ ಈ ವಾಷಿಂಗ್ ಮಿಷಿನು ಕಾಣೆ ಆಗೈತೆ ಅಂತ ಮಾಡುವ. ಇದೆಲ್ಲ ಈ ನನ್ನ ಮಗಂದ ಫಿಟ್ಟಿಂಗು. ಇವಾಗ ಈ ಡೋರ್ನ ಹಿಂಗೆ ಮುಚ್ಚಿರವ. ನಮ್ಮ ಹುಡುಗ ಒಬ್ಬ ಬರಕ್ಕೆ ಹೇಳೋನಿ, ಅವನು ಬರ್ತಾನೆ. ಬಂದಮೇಲೆ ವಾಷಿಂಗ್ ಮಿಷಿನ್ನ ಬೇರೆ ಕಡೆ ಶಿಫ್ಟ್ ಮಾಡಿಕೊಡ್ಬೇಕು. ಗೈಸ್ ಈ ವಾಷಿಂಗ್ ಮಿಷಿನ್ನ ಬೇರೆ ಎತ್ತಗಾರ ಒಂದು ಕಡೆ ಶಿಫ್ಟ್ ಮಾಡಿಬಿಟ್ಟಿರ್ತೀವಿ. ನಾಳೆ ಬೆಳಿಗ್ಗೆ ಎದ್ದು ನಮ್ಮಮ್ಮ ವಾಷಿಂಗ್ ಮಿಷಿನ್ ಇಲ್ಲಿ ಅಂತ ನೋಡೋಕೆ ಬರ್ತದೆ. ಇಲ್ಲಿ ಸುಮ್ಮನೆ ಏನಕ್ಕಾರ ಮೇಕ್ಕೆ ತಾರಸಿ ಮೇಕ್ಕೆ ಬಂದಾಗ ಫುಲ್ ಶಾಕಲ್ಲಿ ಇರುತ್ತೆ ಅನ್ಕಲ್ರಿ. ಅವ್ರ ರಿಯಾಕ್ಷನ್ ಹೆಂಗಿರ್ತದೋ ಒಟ್ನಾದ್ರೆ ಸಿಕ್ಕಾಬಿಟ್ಟು ಕ್ರೇಜಿ ಬ್ರ್ಯಾಂಕ್ ಅನ್ಕಲ್ರಿ. ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟು. ಗೈಸ್ ಹಿಯರ್ ಇಸ್ ದ ಮ್ಯಾನ್, ಹಿಯರ್ ಇಸ್ ದ ವ್ಯಕ್ತಿ, ದಿ ಗ್ರೇಟ್, ದಿ ಲೆಜೆಂಡ್. ಮತ್ತೆ ನೀನಿನ್ನೊಂದು ದೊಡ್ಡ ಹೆಲ್ಪ್ ಆಗಬೇಕಲ್ಲ ಅದಕ್ಕೆ. ಒಂದು ಹೆಲ್ಪ್ ಮತ್ತೆ ವಿಷಯ ಏನು ಅಂದರೆ, ನಮ್ಮ ಮಟ್ಲಿ ವಾಷಿಂಗ್ ಮಿಷಿನ್ ಅದಲ್ಲ, ಆ ವಾಷಿಂಗ್ ಮಿಷಿನ್ನೇ ದೇಹ ಬಿಡಬೇಕು ಮತ್ತೆ. ಓಕೆ, ವಾಷಿಂಗ್ ಮಿಷಿನ್ ದೇಹ ಕಂಡು ಚೆನ್ನಾಗಿದೆ. ಒಬ್ಬನೇ ಎತ್ತಕ್ಕೆ ಕಷ್ಟ ವಚ, ಅದಕ್ಕೋಸ್ಕರ ನಾನು ನಿನ್ನ ಸಹಾಯ ಕರೆದಿರೋದು. ಇವಾಗ ಹೆಂಗಿಲ್ಲ, ನಮ್ಮಮ್ಮ ಅಲ್ಲದೆ ಕಡ ಓಡಾಡ್ತಿರುತ್ತೆ ಕಣಲ್ಲಿ. ನಾವು ಉದ್ನ ತಗೋ ಕೆಳಗಡೆ ನಮ್ಮ ಮಳೆ ಮನೇಲಿ ಇಡಬೇಕು. 9 ಗಂಟೆ ಫೋನ್ ಮಾಡಲ. 9 ಮನಿಕ ಬರ್ದು ನೀನು. ಆಮೇಲೆ ಹೇಳೋ ನಿಮ್ಮ ಮಗನೇ ಈ ವಿಡಿಯೋ ಹಿಂಗೆ ಆಗ್ತೀನಿ ಗೈಸ್, ಇವನೇ ಸಕ್ಸಸ್ ಮಾಡಿಲ್ಲ ಪ್ರ್ಯಾಂಕ್ನ ಅಂತ ಅಂದ್ಬಿಟ್ಟು ಎತ್ಬೇಕು ನೀನು, ಆಯ್ತಾ? ಹೇಳು ಬ್ರೋ. ಗೈಸ್ ಪಟ್ಟಿ ಮಗ ಗೊತ್ತಿಗಳು ನೋಡಿ ನಮಗೆ ಮೊದಲೇ ಭಯ. ನಿಧಾನ ನಮ್ಮ ಬಟ್ಟೆಲೆ ಕಳ್ತನ ಮಾಡ್ತಾವ್ರೆ. ನನಗೆ ಅಂತ ದೊಡ್ಡ ಲೋಟ ನನ್ನ ಮಗನೇ, ನಮ್ಮ ಬಟ್ಟೆಲೆ ಕಳ್ತನ ಮಾಡ್ತಾವೆ ಎಲ್ಲ. ಹಿಂಗೇಳಿದ್ರೆ ಬಿಸಿಲ್ ಬಿಡಲ್ಲ, ಚಪಾತಿ ತರ ಚಪ್ಪಲಿ ಬಿಡುತ್ತೆ. ಕಳ್ತಾನೆ ನಮ್ಮ ಮನೆ, ನನ್ನಂತ ದೊಡ್ಡ ಡ್ಯಾಸ್ ನನ್ನ ಮಗ ಇನ್ನೊಬ್ಬಲ್ಲ ಈ ಥರ ಕೆಲಸ ಮಾಡ್ತಾನೆ. ಎಲ್ಲರೂ ಫಸ್ಟ್ ಟೈಮ್ ಕಳ್ತಾನ ಮಾಡ್ತೀರ, ಸಿಕ್ಕಾಪಟ್ಟೆ ಭಯ ಆಯ್ತದೆ ನನಗೆ. ನಮ್ಮಮ್ಮ ನೋಡ್ಬಿಟ್ಟದು ಏನು ಅನ್ಬಿಟ್ಟದು ಅಂತ ಅಂದ್ಬಿಟ್ಟು ಕೈ ಕಾಲೆಲ್ಲ ನಡುಕ್ತಾವೆ ಕಣೆ. ಚಳಿ ಬಂದವ್ರ ಥರ ಗಡ ಅಯ್ಯಪ್ಪ, ಒಂದು ಕಡೆ ಭಯ ಹೆವಿ ತೂಕ ಬೇರೆ. ಇವಾಗ ಮೈಸೂರು ಮುಂದೆ ಹೋಗಿರ್ತಾವೆ, ಕಳ್ತಾರ ಮಾಡೋ ಸಿಕ್ಕಾಬಿಟ್ಟೆ ಕಷ್ಟ. ಏನಾಗಲ್ಲ ಅಲ್ವಾ, ಇಲ್ಲಿ ಬಲಿ ಕಡ್ಕೊಬಿಟ್ರೆ ಅಂತ ನಮ್ಗೆ ಸಾಕ್ಬಿಡ್ತದೆ. ಅಯ್ಯೋ ದೇವಾ, ಸಿಟ್ಟಿದ ಇದು ವಾಷಿಂಗ್ ಮಿಷಿನ್ನ ಮನೇಲಿ ಲಾಕ್ ಮಾಡ್ಕೊ ಹೋಗಿ ಮನೆಗಳು. ಎಲ್ಲ ಕೆಲಸ ಸುತ್ತಿಗೆ ಮುಗಿದು ಪನ್ನೆಲ್ಲರೂ ಬಂದ್ಬಿಡ್ತು. ಸಿಕ್ಕಾಬಿಟ್ಟು ಸುಸ್ತಾಗಿ ಮಾಡ್ರೆ ಬನ್ನಿ ಇವಾಗ ಮಲ್ಕೊಳ್ಳವ. ನಾಳೆ ಬೆಳಗ್ಗೆ ನಮ್ಮ ರಿಯಾಕ್ಷನ್ ಸಿಕ್ಕಾಗಿರ್ತದೆ. ಸಿಕ್ಕಾಬಿಟ್ಟು ವೇಟ್ ಮಾಡ್ತಾನೆ ಪಾಪ. ಅದೆಷ್ಟೊತ್ತದೋ ಅದೇ ಥರ ಸಿಕ್ಕಾಯ್ತದೋ ಗೊತ್ತಿಲ್ಲ ನಂಗೆ. ನಾಳೆ ಬೆಳಗ್ಗೆ ನೋಡಿರಿ ಬಾತ್ರೂಮಲ್ಲಿ ನೀರಂಗೆ ಬರಬೇಕು. ಮಿಷನ್ ಕಂಪ್ಲೀಟ್ ವೇಟ್ ಮಾಡಿ End of flashback. ನಾಚಿಕೆಟ್ಟೋನೆ ವಾಷಿಂಗ್ ಮಿಷಿನ್ ಮಾಡಿ ಬ್ಯಾಂಕ್ ಅಂತ ನಡ್ಮನೆ ಬ್ರ್ಯಾಂಕು ಫ್ರಾಂಕ್ ವಾಷಿಂಗ್ ಮಿಷಿನ್ ಮಡ್ಗವನಿ ಅಲ್ಲಿ ಆಚೆಗಣಿರು. ನಾನೇ ಎತ್ಕೊಂಡ್ ಮಾಡ್ಸಿ. ಇದು
ಇದ್ ಮಾಡೋದ ಊರೆಲ್ಲ ಏನಂದ್ರು ಹೊಡ್ಬಿಡ್ತೀನಿ ನಾನು ಅಂಗಡಿ ತಾವೆಲ್ಲ ಹೋಗಿ ಕುಣಿತಾವ್ರಲ್ಲ ಫೋನ್ ಮಾಡು ಅಂಗಡಿ ತಾವೆಲ್ಲ ಹೊಸಿ ಕುಡ್ತಾ ಫೋನ್ ಮಾಡ್ರಿ ನಮ್ ದೊಡ್ಡಪ್ಪಂಗೆ ಚಾಪಿಸಿ ಮಾರ್ಕೆಟ್ ಮಾತಾಡ್ಸ್ಬಿಡಲ್ಲ ನೀನು ತಪ್ಪೈತಿರಿ ಯಾರು ಹಂಗ್ ಮಾಡಲ್ಲ ನೀವು ಚೂರು ಮಾಡ್ರದ್ ನೀನು ಹೊಡ್ಬಿಡ್ತೀನಿ ಲೋಪರ್ ಮುದವಿ ಚೂರು ಮುಟ್ಕೊಂಡಿರು ಹಳೆ ಮನೇಲಿ ಹಳೆ ಹಂಗೆ ಎತ್ಕೋಗಿದ್ದಿಲ್ಲ ಹಂಗಂದ್ ಇನ್ನೊಂದ್ ಗಂಡ್ ಕರ್ಸ್ಕೊಂಡ್ ಬಂದಿದ್ದೀವಿ ಕಣ ಎಷ್ಟೊತ್ತಲ್ಲಿ ನಿಮ್ ಮನಿ ಕಣ್ಣ ಆದ್ಮೇಲೆ ದೊಡ್ಡಪ್ಪ ದೊಡ್ಡಪ್ಪ ಬೈಲೆ ಸಿಕ್ತು ಇಂಥ ಬುದ್ಧಿನ ಕೊಡ್ತಾರ ಕಲಿಬಾರ್ದು ಊರೆಲ್ಲ ನೋಡ್ಲಿ ಅಂತ ಮಕ್ಕಳು ಕಲಿಬಾರ್ದು ಇಂಥ ಬುದ್ಧಿನ ಮನೆ ಬ್ರೇಕ ನೀನು ಮಾಡಿ ಬ್ರ್ಯಾಂಕ್ ಅಂತ ಹಿಂಗೆಲ್ಲ ಮಾಡಿದ್ರೆ ಆಕ್ಸಿಡೆಂಟ್ ಆಯ್ತು ಅಂತ ಮಾಡೋದು ಇದು ಮಾಡೋದು ಹೊಸ ನ್ಯಾಯ ಬುದ್ಧಿ ಕಲಿ ನೀನು ಯಾರು ಜೀವ ಹಾಕ್ಸ್ಬಿಟ್ಟೆ ದೊಡ್ಡಪ್ಪ ಇಲ್ಲಿ ಪುಷ್ಕರ ಊರಿಗಿಂತ ಡಂಗೂರ ಸರಕ್ಕಿಂತ ಮುಂಚೆ ಊರಿಗೆ ಡಂಗೂರ ಕುಡಿ ಹೋಗವ ನಮ್ ದೊಡ್ಡಪ್ಪನ್ ಕರ್ಕೊ ಹೋಗು ನಮ್ ದೊಡ್ಡಪ್ಪ ಪ್ರಾಂಕ್ ಅಂತ ಹೇಳ್ಬಿಟ್ಟು ಕರ್ಕೊ ಹೋಗೋಡು ನಾನು ಇಷ್ಟೊಂದು ದೊಡ್ಡದೈತೆ ಅಂತ ನಂಗೆ ಗೊತ್ತಿತ್ತು 25-26 ವರ್ಷ ಆಯ್ತು ನೀ ಹುಟ್ಟಿ ನೋಡ್ಕೊಂಡು ನಿಂತು ಇರು ನನ್ಗೆ ಗೊತ್ತಿತ್ತು ಇಷ್ಟೊಂದು ದೊಡ್ಡದೈತೆ ಅಂತ ಏನೋ ಯಾವತ್ತು ಈ ತರ ಬ್ರ್ಯಾಂಕ್ ಮಾಡ್ತಿದ್ದ ಸ್ಕೂಲ್ ಐಕ್ಲೆಲ್ಲ ನಿಂತ್ಕೊಂಡು ನೋಡ್ತಿರೋದು ಚೆನ್ನಾಗಿದೆ ಇಲ್ಲಿ ಮತ್ತೆ ಈಚೂರು ಎಲ್ರು ನನ್ ಇಷ್ಟೊಂದು ದೊಡ್ಡದೈತದೆ ಅಂತ ಯಾರು ಗೊತ್ತಿತ್ತು ನೋಡಿ ತಗೋಯ್ತು ಅಂತ ಹೊಡೆದು ಕೆಳ ತೀರ್ಸ್ಕೊಂಡು ನೀನ್ ಯಾವ ಬ್ರ್ಯಾಂಕ್ ಮಾಡ್ಬೇಡ ಮರ್ಯಾದೆ ನಿಂತಿರೋ ಉಸ್ತಿ ಬಾಟ್ಲು ತಕೋಗೋದು ಆಕ್ಸಿಡೆಂಟ್ ಆಗೋದು ಈಗ ಬ್ರಾಂಕ್ ಖಾನು ಲೋಫರ್ ಮುದವಿ 8 ಇಡೀ ಊರ್ಗೂರೇ ಫ್ರ್ಯಾಂಕು ಇರಮ್ಮ ತಪ್ಪೈತಿರು ಸಸಿಕಲ್ಲ ಸರಿ ತಪ್ಪೈತಿರು ಮುಂದೆ ಮಿಕ್ಸಿ ಕೂಗ್ತಾ ಇರಂದ್ರೆ ಇದು ಗ್ಯಾಸ್ ಆಫ್ ಮಾಡ್ಬಿಟ್ಟು ಒಳಗ ಗ್ಯಾಸ್ ನಮ್ ದೊಡ್ಡಪ್ಪ ಯಾಕೆ ಇಡೀ ಊರ್ಗೂರೇ ತುಂಬಿಸ್ತವ್ರ ದೊಡ್ಡಪ್ಪ ನಮ್ ದೊಡ್ಡಪ್ಪ ಇರೋದ್ರಿಂದಲೇ ಇರು ನೋಡ್ಲಿ ಅಂತ ನಾನು ಈ ರೇಂಜ್ಗೆ ಆಯ್ತದೆ ಅಂತ ಗೊತ್ತಿರ್ಲಿಲ್ಲ ಗ್ಯಾಸ್ ಅಂತ ಅಯ್ಯಪ್ಪ ಈ ತರ ಈ ರೇಂಜ್ಗೆ ಆಯ್ತದೆ ಅಂತ ಗೊತ್ತಿರ್ಲಿಲ್ಲ ನನ್ಗಂತೂ ಒಣ್ಣೆ ನಮ್ ದೊಡ್ಡಪ್ಪ ಎಷ್ಟೆಷ್ಟು ಬೈತದೆ ಗೊತ್ತಿಲ್ಲ ಬೇವರ್ಸಿ ನನ್ ಮಗನ್ ತಗೊಂಬಂದು ಏನ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಪ್ರ್ಯಾಂಕ್ ಮಾಡಿದ್ದು ನೀ ಯಾಕೆ ನಮ್ಮ ಅಪ್ಪಂಗೆ ಫೋನ್ ಮಾಡಕ್ ಹೋದೆ ಮಾಡಿದ್ರೆ ನಿಮ್ಮಂಗ್ ಕಿಸ್ಕೊಂಡು ಭಯ ಪಡಿದ್ರ ನಮ್ಮ ಅಪ್ಪಂಗೂ ಫೋನ್ ಮಾಡ್ಬಿಟ್ಟು ಆಯ್ತು ಏನು ಇಡೀ ಊರ್ಗೆ ಡಂಗೂರ ಸರ್ಕ ಬಂದಿದೆ ದೊಡ್ಡಪ್ಪ ಅಯ್ಯೋ ಇಡೀ ಊರ್ಗೂರೆತ್ತು ಯಪ್ಪ ಈ ತರ ಮಾಡಬಾರ್ದಾಗಿತ್ತು ನಂಗೇನ್ ಗೊತ್ತು ನಮ್ ದೊಡ್ಡಪ್ಪ ಹಿಂಗೆ ಅಂತ ಎಲ್ರಿಗೂ ಸಾರಿ ನಿಮ್ಮ ಓನ್ ಬೈತ ನಾನು ನೀನ್ ಮಾಡ್ರದ್ಕ ಹೊಡ್ಬಿಡ್ತೀನಿ ಸ್ಥಳೀಯ ಜನ ಬಂದು ಬಿದ್ದಿರೋ ಎದ್ದು ಬಿಡ್ಬೇಕು ಅಂತ ಮಾಡೋಣ ತಾನ ಈರಾಜಿನ ಬಿಚ್ಕೋಯ್ತಾರ ನೀನ್ ಹಿಂಗಾಡಿ ಇಲ್ಲ ಕಣಂತೆ ದೊಡ್ಡವ ಹಾಯ್ ನಿಜವಾಗ್ಲೂ ಎತ್ಕೊಂಡಾಗ ತಿಳ್ಕೊಂಡು ಆಯ್ತು ಏನಿಲ್ಲ ಕಣಂತೆ ಡೋಂಟ್ ವರಿ ಮಾಡವ ಇಲ್ಲೇ ಮಡಗಿದ್ ನಾನು ಅಕಸ್ಮಾತ್ ಇಲ್ಲ ಇಲ್ಲಿ ಬಣ್ಣ ಅಣ್ಣ ಒಂಚೂರು ಎತ್ ಮಾಡ್ಬಿಡವ ನಮ್ದೇ ನಾನೇ ಪ್ರ್ಯಾಂಕ್ ಮಾಡಕ್ಕೆ ಅಂತ ಮಡಗಿದ್ದ ಅಷ್ಟೇ ಎಂತ ಕೂಲ್ಗೆ ಉಂಟಿದೆ ಇಂತ ಬಾರದ ಮುಖದ ಅದು ಮೈಸೂರು ಮನೆ ತಕೊಂಡ್ಬಿಡ್ದಲ್ಲ ಹಳ ಮನೆಯೆಲ್ಲ ಹುಡುಗರು ಇಲ್ಲ ಹಳ ಮನೆ ಓದ್ಕೊಂಡೆ ಮೈಸೂರಮ್ಮನ ರೂಮ್ ಅಲ್ಲಿ ಓದ್ಕೊಂಡ್ಬಿಡ್ದಲ್ಲ ಅದು ಹೆಂಗ್ ಮಾಡಿದ್ದ ಇಲ್ಲಿ ಹಳ ಮನೆಯೆಲ್ಲ ಹುಡುಗರು ಇಲ್ಲ ಪ್ಲೀಸ್ ವಾಷಿಂಗ್ ಮಿಷಿನ್ ಪ್ಲೇಸ್ ಮಾಡಾಯ್ತು ಸಸಿಕರನ್ ಸಾರಿ ಅಮ್ಮ ತಪ್ಪಾಯ್ತು ಸಾರಿ ಅಮ್ಮ ಮಾತಾಡ್ಸ್ಬೇಡ ನೀನು ತಪ್ಪಾಯ್ತೀರಮ್ಮ ಅಯ್ಯಪ್ಪ ಅಮ್ಮ ಇರಮ್ಮ ಪ್ರಾಣ ತೆಗೆಕಡ ನೀನು ಹುಟ್ಟಿರೋದು ಸಸಿಕಲಮ್ಮ ಕೂಲ್ ಆಗಿರಮ್ಮ ನಾಟಕ ಆಡ್ದೆ ನೀನು ಎಲ್ಲಿ ಹೋಯ್ತು ಉರಿ ಹೋಯ್ತು ಅನ್ನೋದು
ಅಮ್ಮ ಹಲೋ, ತಪ್ಪಾಯ್ತು ಕಣಮ್ಮ, ಸಾರಿ, ತಪ್ಪಾಯ್ತು, ಸಾರಿ. ಬ್ರೋ ನಾನು ಅಲ್ಲೇ ಬರ್ತಾ ಇದ್ದೆ ಮೈಸೂರಿಗೆ. ಬನ್ನಿ ಬ್ರೋ, ಸಿಗೋಣ. ಸೆಂಡ್ ಮಿ ಯುವರ್ ಲೊಕೇಶನ್. ಎಕ್ಸಾಕ್ಟ್ಲಿ ಬ್ರೋ, ಇವಾಗಲೇ ಕಳ್ಸ್ಕೊಡ್ತೀನಿ ನೋಡಿ ಬ್ರೋ. ಗೈಸ್, ದಿಸ್ ವಾಸ್ ದ ವರ್ಸ್ಟ್ ಪ್ರ್ಯಾಂಕು ನನ್ನ ಜೀವನದಲ್ಲಿ ಮಾಡಿರೋ. ನನಗೆ ಯಾವತ್ತೂ ಯಾರೇ ನೀನು ಈ ಥರ ಪ್ರ್ಯಾಂಕ್ ಮಾಡಬೇಡ, ಆ ಥರ ಪ್ರ್ಯಾಂಕ್ ಮಾಡಬೇಡ ಅನ್ನೋಗ್ಲೂ ನನ್ನ ಮನಸ್ಸಿಗೆ ಆಗಿರಲಿಲ್ಲ. ಇಲ್ಲ, ಇದರಲ್ಲಿ ಏನೈತೆ, ಏನು ಆ ಥರ ಅನ್ಸಿರಲಿಲ್ಲ. ಬಟ್ ಆದರೆ ಫಸ್ಟ್ ಟೈಮು ಈ ಪ್ರ್ಯಾಂಕ್ ಮಾಡಬಾರ್ದಿತ್ತು ಅಂತ ಅನ್ಸೈತೆ ಅಂದರೆ ಅದಿದೆ ಪ್ರ್ಯಾಂಕ್ ಅಂದ್ಕೊಳ್ರಿ. ಮನುಷ್ಯ ಯಾಕೋ ಸರಿ ಇಲ್ಲ. ನಾನು ಯಾವಾಗಲಾದ್ರೂ ಮುಂಚೆ ಪ್ರ್ಯಾಂಕ್ ಮಾಡಿದಾಗ ಸರಿಯಾಗ್ಬಿಡ್ತಿದ್ದು ನಾನೇ ಯಾಕೋ ಸರಿಯಾಗೋಕೆ ಆಯ್ತಲ್ಲ, ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಹರ್ಟ್ ಮಾಡಿದೆ ಅಂತ ಅನಿಸ್ತು. ಮತ್ತು ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಬ್ಬರು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡಿಸ್ತೀನಿ. ಬನ್ನಿ. ನಮ್ಮಮ್ಮ ಏನು ಮಾಡ್ತೈತೆ ನೋಡೋದೇ ರೀ. ಶಶಿಕಲಮ್ಮ, ಅಮ್ಮ, ಅಯ್ಯೋ ಇದೇ ಕಮ್ಮಿ ಉಸ್ಕ ಮಲ್ಕೊಂಡಿದ್ಯಾ ಅಮ್ಮ? ತಪ್ಪಾಯ್ತು, ಬಾರಮ್ಮ, ನಿನ್ ಕಾಲ್ಗಾರ ಬೀಳ್ತೀನಿ ಅಮ್ಮ, ಪ್ಲೀಸ್ ಕಣಮ್ಮ. ನೀನು ನನ್ನ ಚಿನ್ನು ಅಲ್ವಾ? ಬವ್ವ ಬಾ ಚಿನ್ನು ಮಗಳೇ, ಬೋ ಅಳ್ಬಾರ್ದು ಬವ್ವ, ಅಳ್ಬೇಡ ಬವ್ವ ಚಿನ್ನು. ಅಳ್ತಿದ್ಯಾ ಅಳ್ಬೇಡ. ನಂಗೆ ತಿಂಡಿ ನಾಷ್ಟಕ್ಕೆ ಇಷ್ಟ ಕೊಡಲ್ವ? 10 ಗಂಟೆ ಆಗದಲ್ಲ. ಯಾಕಮ್ಮ ಹಿಂಗ ಆಡ್ತಿದ್ಯಾ? ಪ್ಲೀಸ್ ಏನಕ್ಕಮ್ಮ ಹಿಂಗ್ ಮಾತಾಡ್ತಿದ್ಯ? ತಪ್ಪಾಯ್ತೀರಮ್ಮ, ಆಯ್ತು ತಪ್ಪಾಯ್ತೀರಮ್ಮ. ಅಮ್ಮ ಕ್ಷಮ್ಸಮ್ಮ. ಎಲ್ಲ ಯಾಕೆ ಹಿಂಗ್ ಬಂದು ನಮ್ಮ ಟಾರ್ಚರ್ ಕೊಡ್ತಿದ್ರು? ಏನ್ ಟಾರ್ಚರ್ ಕೊಟ್ಟರು? ವಿಡಿಯೋ ಮಾಡ್ಬೇಕು, ಅದು ಒಂದು ಇದರಿಂದ ಖುಷಿಯಿಂದ ಮಾಡ್ಬೇಕು. ನೋವು ಪಾವು ಕೊಟ್ಕೊಂಡ ವಿಡಿಯೋ ಮಾಡೋದು ನೀನು. ಮಾಮ ಬೇಕಾ ಮಾಮ? ಶಶಿಕಲಾ ಅಮ್ಮ ಎದಳಮ್ಮ, ಬಂದವ್ರು ಟೀ ಕಾಯಿಸ್ಕೊಡಮ್ಮ. ನೋವು ಇದ್ದಿದ್ದೆ, ಮಕ್ಳು ಅಂದ್ಮೇಲೆ ಅಲ್ಪ ಸ್ವಲ್ಪ ಜಾಸ್ತಿ ನೋವು ಕೊಡ್ತಾನೆ, ನಾನು ಅಲ್ಪ ಸ್ವಲ್ಪ ಕೊಟ್ಟವನೇ ಇರೋ. ಚೆನ್ನಾಗಿದೆ. ಅಲ್ಲ, ಎಷ್ಟೋ ಮಕ್ಳುಗಳು ಎಷ್ಟೆಷ್ಟು ನೋವು ಕೊಡ್ತಾರೆ, ನಾನು ಹೆಂಗ್ ಕೊಡ್ಬಾರ್ದು ನೋವು ಕೊಟ್ಟೆ ನಿಂಗೆ? ಅದು ತಾಮಸೆ ಅಲ್ಲ ಅದು. ಈಗ ಈ ಟೈಮಲ್ಲಿ ನಮ್ಮ ಅಮ್ಮಂಗೆ ಏನಾಗೈತೆ? ಚೆನ್ನಾಗೈತೆ ಅಮ್ಮ. ಇದಳ ಮೇಕೆ ಎಂತ ನೋವು ಕೊಟ್ಟಿರೋ ಮಕ್ಳುಗಳು ಅವ್ರೆ. ಅಂತ ಭೂಮಿಯಲ್ಲಿ ಇಂಥ ಒಳ್ಳೆ ಮಗ ಅವನೇ, ಹಂಗು ಹಿಂಗ ಆಡ್ತಿಯಲ್ಲ. ಸ್ಮೈಲ್ ಎದಳ ಸಾಕು, ನಿದ್ದೆ ಮಾಡಕ್ ಒಂದ್ ನೆಪ ಹೊಡಿಕೊಂಡೆ ಬಿಡು. ಹೇಗೋ ಸಂದ್ ಗಂಟ ಎದ್ಬಿಟ್ರ ಗೆದ್ದೋದೆ. ಏಯ್ ಇದಳ ಸಾಕು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ. ಅದೇ ನಮಸ್ಕಾರ. ಒಂದ್ ಆಪರೇಷನ್ ಆಗಿದ್ದೆ ತಡ, ಎನಿ ಟೈಮ್ ಹಿಂಗೆ ಹಿಡ್ಕೊಬತ್ತಿಯಲ್ಲತ್ತೆ. ಹೊಸ ಆಕ್ಟಿವ್ ಆಗಿ ಇರತ್ತೆ, ಏನ್ ಆಗಲ್ಲ. ಮಗ ಕಟ್ಬಿಡಿ. ಬೆಳಿಗ್ಗೆ ಏನು ಸಿಗ್ಲಿಲ್ಲ ಅನ್ಬಿಟ್ಟು ಬೆಂಡ್ಸಕ ಹೊಡಿಯಕ್ ಹೋಗಿರೋದು ಕಣಕ. ಹೆಂಗ್ ಎತ್ಕೊಳ ದಿವಸ ಬೀಗ ಆಗ್ತಿದ, ಮತ್ತೆ ನಾವ್ ಮನೆ ಕದಿದೆ. ಇವಾಗೇನ್ ನಾವ್ ಮನ್ಗಿಲ್ಲ, ಅಲ್ಲಿ ಸೌಂಡ್ ಆಯ್ತದೆ. ಅಯ್ಯೋ ಇದನ್ ಪಾಪ ಗಾಗರ್ಕಿ ಗರ್ಕೊಂಡು ಸೌಂಡ್ ಆಯ್ತಿತ್ತು. ನಮ್ಮ ಅಮ್ಮ ಮನ್ಕೊಂಡ್ಬಿಟ್ಟು ಗೊತ್ತಿಲ್ಲ ಅಷ್ಟೇ. ಮನ್ಸ್ಬಿಟ್ಟು ಅಲ್ಲಿ ತಾರ್ಸಿ ಮೇಲೆ ಬಾತ್ರೂಮ್ದು ನಲ್ಲಿ ಆನ್ ಮಾಡ್ಬಿಟ್ಟು ಸೌಂಡ್ ಬರಬಾರ್ದು ಅಂತ ಅನ್ಬಿಟ್ಟು ಆಚೂರಿಂದ ಹೋಗಿರೋದು. ಅದೇನೇ ಅಲ್ಲಿ ಯೋಚನೆ ಹಿಂಗ್ ಮಾಡ್ತೀನಿ ಕಣ್ಮಮ್ಮೆ, ನಿನ್ ತಲೆ ಕೆಡ್ಸ್ಬಿಡ ಕಾಣಿದ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ಬಿಟ್ರಿ ಹೆಂಗ್ ರಿಯಾಕ್ಷನ್ ಬಂದಿತ್ತು ಹಂಗ್ ಬರೋದಲ್ಲ. ನಿಮ್ಮ ಒಟ್ಟಿಗೆ ಗೊತ್ತಿ ನಮ್ ಭವ್ಯಕ್ಕ ಅಲ್ವಾ, ನಮ್ಮ ಅಕ್ಕ ಮಾಡಿರ್ತಾಳೆ. ನೀನು ಆತರ ಎಲ್ಲ ಇದ್ ಮಾಡ್ಬಾರ್ದು. ಕಾಣ್ದೊಳಗೆ ಇರು ಮಮ್ಮಿ ಅಂತಂದಿದ್ರೆ ಏನು ಆಯ್ತಿಲ್ಲ. ಹಂಗ್ ಮಾಡಿದ್ರೆ ಜನಗಳು ಮೋಸ ಮಾಡ್ದಂಗ. ಈಗ ಸುತ್ತಿಸ್ಕೊಂಡ್ಬಂದ್ರಿ, ಜನ ಹೆಂಗ್ ಬೈತಾವ ಅಂತ ಗೊತ್ತಾ? ತಪ್ಪೈತೀರಮ್ಮ, ಆಯ್ತು. ಈಗ ನಿಮ್ ದೊಡ್ಡ ಬಾಯಿ ಬಂದಂಗ್ ಬೋದಿಲ್ವಾ? ಆ ಮನಲ್ ಮಡಿಕೊಂಡ್ ಹಿಂಗೆಲ್ಲ ಬೋದ ಮುಟ್ಟು ಮಾಡ್ದು ಅಂತಾರ ಕಣಪ್ಪ, ನಿಂಗ ಅರ್ಥ ಮಾಡ್ಕೊ. ನಮಗೆ ಈಗ ಹೇಳ್ತಾ ಇದ್ದೇನೆ ಬೆಳ್ಗ ಹೊಡಿದ್ಯತೆ ಮುಂಚೆ, ಇವಾಗ ಸ್ವಲ್ಪ ಜಾಸ್ತಿ ಬೆಳಗಾಗಿದೆ. ನಿಜ ತಾನೆ? ನಿಮ್ಮ ಅತ್ತ ಬೆಳಿಗ್ಗೆ ಇದ್ದಿದ್ದು ಕಣ. ಅಲ್ಲಿ ಇವಾಗ ಹೊಸ ಬೆಳ್ಳಗಾಗಿರೋದು ಕಣತೆ. ಸೀರಿಯಸ್ ಆಗಿ ಮುಂಚೆನೂ ಬೆಳ್ಳಗಿದ್ದೆ, ಅಂದ್ರೆ ಟ್ಯಾನ್ ಆಗ್ಬಿಟ್ಟಿದ್. ಇವಾಗೆಲ್ಲ ಟ್ಯಾನ್ ಹೋಗದೆ. ಇವಾಗ ಮನೇಲೆ ಇದೆಯಲ್ಲ ಒಂದ್ ತಿಂಗಳಿಂದ. ಖುಷಿ ನೋಡು. ಏನ್ ಮಾಡಿದ್ರು ಮನೇಲಿ ಹೇಳ್ಬಿಟ್ಟು ಮಾಡ್ಬೇಕು ನೀನು. ಹೇಳ್ಬಿಟ್ಟು ಮಾಡ್ಬೇಕು. ಅರ್ಥ ಐತೇನಿಲ್ಲ ಲೋಪರ್ ನನ್ ಮಗನೇ. ಅನ್ಕದಂಗ
ಆಯ್ತಾ ಒಂಚೂರು ಹೆಚ್ಕೊಂಡು ಈಗ ಬೋದ್ರೆ ಏನಂದ್ರ ಮನ್ಗಳಲ್ಲಿ ಮಡಿಕೊಂಡು ಹಿಂಗೆಲ್ಲ ಬೋದ್ವ ಜನ ಅಂತ ಅಂತಾರ. ಈಗ ನಿಮ್ಮ ಅಪ್ಪ ಇಷ್ಟು ಉದ್ದ ಬೇಕು ಅಂತ ಮಾಡೋದು ಅಂತ ನಿಮ್ಮ ಮೌನು ಅಂತ ನೀನ್ ಮಾಡ್ರ ತಪ್ಪ. ಇಲ್ಲ ಕಣೀರು ನಾನು ಆತರ ನನ್ನೆಲ್ಲ ನೀವೇನೇನು ಹೇಳ್ಬೇಡಿ. ನಮ್ ಚಿನ್ನು ನೀವ್ ಹಿಂಗ್ ಬರೋದ್ಗೆ ನಮ್ಮಮ್ಮ ಇನ್ನೂ ಇದಾಗಿರೋದು, ಸ್ವಲ್ಪ ನೀವ್ ಸಮಾಧಾನ ಮಾಡ್ಲಿ ಅಂತ. ಅಮ್ಮ ಇದಳ ಮೂಸ್ ಸಾಕು ಇದಳು. ಚಿನ್ನು 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 ಬಾ ಚಿನ್ನು ಊಟ ಮಾಡು. ಏನ್ ಮಾಡಿದೆ? ಏನ್ ಅಡಿಗೆ ಏನ್ ಮಾಡಿಲ್ವಾ? ಮಾಡೋಳ ಅಡ್ಗೆ ಮಾಡಿ ಫ್ರಾಕ್ ಮಾಡಿರೋ ನಮ್ಮಮ್ಮ ಅಡ್ಗೆನೇ ಮಾಡಿ. ಇಲ್ಲ ನಮ್ಮಮ್ಮ ಮಾಡಿರ್ತದೆ. ನಮ್ಮಮ್ಮ ಹಂಗೆಲ್ಲ ಇಲ್ಲ ನೋಡಿ. ಅನ್ನ ಕೂಗ್ಸಿ ಇಟ್ಬಿಟ್ಟು ಹೋಗೋದೇ ಕಣತೆ. ವಾ ಸಾರ ಇಲ್ಲ. ಮೊಸರು ಐತೆ, ಮೊಸರು ಅನ್ನ ಬಿಡ್ಕ ತಿನ್ನೋದು ಅಷ್ಟೇ. ಅಯ್ಯೋ ಅಕ್ಕ ನಮಸ್ಕಾರ ಕಣಕ್ಕ. ನಿಮ್ ಉಪ್ಪಿಟ್ಕೊ ಮೊಸರು ಅನ್ನ. ದೊಡ್ಡಪ್ಪ ಫುಲ್ ಕಿರ್ಚಾಡ್ಬಿಟ್ಟಿದೆ. ನಮ್ಮ ಮನೆಗ್ ಬಂದು ಒಂದ್ ಚೊಮ್ ನೀರಿಸ್ಕೊ ಕುಡ್ದಿರೋದು. ತಾಯೋ ಈ ಲೋಪರ್ ಬುದವಿ ಕುತ್ಕೊಂಡ್ ಬುದವಿ ಸುಮ್ನೆ ಸರಿ ಆಯ್ತು. ಒಂದ್ ಎರಡು ಹೊಡ್ಕೊಬಿಡು. ಸರಿಯಾಗವ್ರ ಕಣವ ಎಲ್ರಿಗೂ ಫೋನ್ ಮಾಡ್ಬಿಟ್ಟು ಹಂಗೂರ ಸಾರ್ ಬಿಟ್ಟಿರೋದು. ಅಂಕ ಕಂಟ ಸಾರ್ಕೊಂಡವನಲ್ಲ. ಬಸವರಾಜಣ್ಣಂಗು ಅಂಕಲ್ ಯಾರಿಗೋ ಫೋನ್ ಮಾಡ್ತಿತ್ತು. ತಾಳ್ಮೆಯಿಂದ ತಾಳ್ಮೆಯಿಂದ ಇರ್ಬೇಕು. ಗೊತ್ತಿತ್ತು ತಾನೇ ವಿಡಿಯೋ ಮಾಡ್ತಾರ. ಕೇಳ್ಬಿಟ್ಟು ಮಟ್ಬಿಟ್ಟು ಇದ್ ಮಾಡ್ಬೇಕು. ಮನ್ಸಿಗೆ ತಾಳ್ಮೆ ಇರ್ಬೇಕು. ಯಾ ಹೋಗಪ್ಪ ಎಬ್ರು ಚಿನ್ನು ನೋಡ್ಕೊತಾರ ಅಂದ್ಬಿಟ್ಟು ಆಚರಿ ದನಿ ಈ ಸರಿ ತಪ್ಪಾಯ್ತು ಇರು. ತಪ್ಪಾಯ್ತು ಇರು ಚಿನ್ನು. ಜಾಣ ಮರಿ ಚಿನ್ನ ಮರಿ. ಇವ್ನು ಇಲ್ಲಿ ಮಲಗಿತಿರುತ್ತ ಇರು ಮಲಿ. ನಮ್ಮಮ್ಮ ಅಲ್ಲ ಬಿಗ್ ಬಾಸ್ ಮುಗ್ದು ಅರ್ಧ ಗಂಟೆ ಅಷ್ಟೇ ಆಗಿರೋದು. ನಾನ್ ನೀರ್ ತಿರ್ಗಿಸ್ಬಿಟ್ಟು 1 ಗಂಟೆ ಆಗದ ನೀರ್ ತಿರ್ಗಿಸಿ ಎತ್ಕೊಬರೋ ಗಂಟು ಟೈಮ್ ಆಯ್ತು. ಅಲ್ಲಿ ಗಂಟು ಗೊತ್ತೇ ಆಗಿಲ್ಲ. ನಮ್ಮಮ್ಮ ಎಲ್ಲಿ ಬಂದ್ಬಿಟ್ಟಳು ಅಂತ ಭಯ ನಂಗೆ. ಇನ್ನೊಬ್ರು ಯಾರೆಲ್ಲ ಬಂದಿದ್ರು. ಅಯ್ಯೋ ಪಾಪ ವೈದ್ಯನ ಬಾ 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 ಅನ್ಕೊಂಡ ಏನ್ ತೆಗಿಸ್ತೀನಿ ಅಂತ ಹೋಗಿರೋದ. ಸಿಟಿ ಕ್ಯಾಮ್ರಾ. ನಮ್ ದೊಡ್ಡಪ್ಪ ಸಿಟಿ ಕ್ಯಾಮ್ರಾ ತೆಗಿಸ್ತೀನಿ ಅಂತ ಹೋಗಿರೋದ ಅಂತ ಕೇಳಕ್ಕೆ. ನಾನ್ ಏನ್ ತಲೆ ಓಡಿಸಿರೋದು ನೋಡು ದೊಡ್ಡಪ್ಪ. ಇಲ್ಲ ಕ್ಯಾಮ್ರಾ ಹಾಕ್ಸೋರಪ್ಪ. ಚಿನ್ನಿ ಚಿನ್ನಿ ಪ್ಲೀಸ್ ಚಿನ್ನಿ ಸಾರಿ ಚಿನ್ನಿ ಚಿನ್ನಿ. ಸಿಗಪಟ್ಟಿ ಬೆಡ್ಕೊಳಿಗೆ ಅಮ್ಮ ಎದಳಮ್ಮ. ಅಮ್ಮ ಹೇಳಪ್ಪ. ಇದು ಎಲ್ಲಿ ಬರ್ತಿದಾರಿಯಪ್ಪ? ನಂಗೂ ಊಟ ಕೊಟ್ಟಿಲ್ಲ ನೋಡು. ನಮ್ಮಮ್ಮ ಹಂಗೆಲ್ಲ ಮಾಡಲ್ಲ. ಇವಾಗ ಒಂದ್ 2 ನಿಮಿಷ ಮನೆಗಿರುತ್ತೆ. ಆಮೇಲೆ ಮಗ ಒರ್ಸ್ಕೊಳಲ್ಲ ಅಂದ್ಬಿಟ್ಟು ಬಂದು ಊಟ ಕೊಡುತ್ತೆ. ನಾನು ಉಣ್ಣದ್ ಬೇಡ ನೀನು ಉಣ್ಣದ್ ಬೇಡ. ಅಮ್ಮ ಅದ್ ಯಾಕಮ್ಮ? ಅದಮ್ಮ ಅಮ್ಮ ಅಂದ್ರೆ ತಾನ್ ತಿಂದಿಲ್ಲ ಅಂದ್ರು ಮಕ್ಳಿಗೆ ತಿನ್ನಿಸ್ತಾರೆ ಆತರ. ಅಮ್ಮ ನೀನು ತಿನ್ನೋದು ಬೇಡ ಏನು ಬೇಡ ಕಣ. ಸರಿ ಬಾ ನೀನು ತಿನ್ನು. ಆಯ್ತು ನಾನು ತಿನ್ನೋದ್ ಬೇಡ. ನಾನು ತಿಂದಿಲ್ಲ ಅದಕ್ಕೆ ಕಣ ನೀ ತಿಂದಿಲ್ಲ ಅಂತ. ಐಡಿ ಕಾರ್ಡ್ ಕೊಡ್ತೀನಿ. ಬಾ ಸಿಟಿ ಟಿವಿ ಏನಿತ್ತಂತೆ. ಹೊಟ್ಟೆ ಉರಿ ಅಲ್ವಾ? 40,000 ರೂಪಾಯಿದು. ಒಂದ್ ತಪ್ಪು ಮಾಡ್ಕೊಂಡ ಹೇಳ್ಬಿಟ್ಟು ಮಾಡಿದ್ರೆ ಇದು ಮಾಡಂಗಿಲ್ಲ ಇದು. ಹೇಳ್ಬಿಟ್ಟು ಮಾಡಂಗಿಲ್ಲ. ಪ್ರಾಂಕ್ ಅಂದ್ರೆ ಪ್ರಾಂಕ್ ತರ ಇರ್ಬೇಕು. ವೈದ್ಯ ತಳ್ಬಿಟ್ಟು ಕಣಮ್ಮ. ಅದ್ಯಾಕಮ್ಮ ತಳ್ತೀಯ ವೈದ್ಯನ? ತೊಳ್ಳಕ್ ಬಂದಿದ್ಲ ಚಿನ್ನು. ನನ್ ಚಿನ್ನು ಗಾಯಿಸಿದ ತಪ್ಪಾಯ್ತು ಚಿನ್ನು. ಚಿನ್ನು ಹಾಕಿದೆ ಈ ಸಳಿ ಒಳಗೆ ಏನ್ ಕೇಳಿಸ್ದಂಗ ಆಗ್ಲಿ ಅಂತ ಹಾಕಿದಾರೆ ಏನೋ ಕಾಣಿ. ರಾತ್ರಿನಲ್ಲಿ ತಿರ್ಗ್ಸೋಣ ಹಂಗೆ ಮಾಡಿರೋದು. ಎಲ್ಲದ್ರಲ್ಲ ತಲೆ ಓಡಿಸ್ತಾಳೆ ಗೈಸ್ ನಮ್ಮಮ್ಮ. ಅದೇ ಒಂಚೂರು ನಿಜ. ಅಮ್ಮ ಅಳ್ಬೇಡಾನು ಅಲ್ಲ ಜನ ನಮ್ನ ಏನಂದರು 7 ಮಂತ ಜನ ಬೀದಿ ಒಳಗ ನಮ್ನ ನೆಟ್ಟಗ್ ತಿರ್ಗ್ಬಾರ್ದ ನಾವು ಬೀದಿಲಿ. ಅಮ್ಮ ಅವ್ನು ಹಂಗೆ ಅಂತ ಗೊತ್ತಾನೆ ಜನಗಳ್ಗೆ ಎಲ್ಲಾರ್ಗು. ಏನ್ ಇದೇ ಫಸ್ಟ್ ಟೈಮ್ ಮಾಡಿದ್ದಾನೆ ನಾನು. ಕಂಡಾಗ್ಲೇ ನಿಮ್ಗೆ ಗೊತ್ತಾಗಬೇಕಾಯ್ತು ಏನೋ ಮಾಡೋಣ ಅಂತ. ಇವ್ರು ಹಾಗೆ ಬಟ್ಟ ಸುತ್ಕ ಬಂದಿದ್ರಲ್ಲ ಸೊಸಿಕಲ್ನ ಎಲ್ಲ ಗೊತ್ತಿತ್ತು ತಾನ. ಏನೋ ಮಾಡ್ರ ಸುಮ್ನೆ. ಒಬ್ಬ ಎತ್ತಕೈತಿ 12 ಗಂಟೆ ಕಟ್ಟು ಎಚ್ಚರಾಗಿ ಬಿಗ್ ಬಾಸ್ ನೋಡ್ಕೊಂಡು ಅಲ್ಲ 12 ಗಂಟೆ ಹುಡುಕ್ಬಿಟ್ಟವ್ರಲ್ಲ ಭಯ ಅಳಮನ್ ಹೋಗಿ ಹುಡುಕ್ತೀಯ. ಅಲ್ಲಮನ್ಗೆ ಹೋಗಿ ಹುಡುಕ್ಲಿಲ್ಲ. ಅಲ್ಲಿ ಮೇಗ್ಲು ರೂಮ್ ನೋಡದೆ ಪಕ್ಕದ ರೂಮ್ ನೋಡಿಲ್ಲ ನಮ್ಮಮ್ಮ. ಹಂಗೆ ಕಿರ್ಚ್ಕೊ ಬಂದಿರೋದು. ಅಷ್ಟೊತ್ತಲ್ಲಿ ಎಲ್ಲಿ ಎತ್ ಮಾಡ್ಕದ್ದು ರಾತ್ರಿ ಹೋಗಿ ನೋಡ್ಕೊ ಬಂದಿನಿ ನಾನು. ಬಟ್ಟೆ ಮಾಡ್ದಾನ ಅಂತ ಅವಳಿಗೇನ್ ಗೊತ್ತು. ರಗ್ಗಿತ್ತು ಅವೆಲ್ಲ ತಲೆ ಹೋಗ್ತಿದೆ. ಈ ತಲೆ ಐತಲ್ಲ ಇದು ದೊಡ್ಡ ತಲೆ. ತಲೆ ಅದು ದಪ್ಪ ತಲೆ ಎಲ್ಲ ಮಾಡುವಂದ ತಲೆ ನೀನ ಬೈತ ಕಂಡು ನೀನ. ಪಾಪ ಅವ್ನಿಗೇನೋ ಗೊತ್ತಿಲ್ಲ. ಮೂಕ ಪ್ರೇಕ್ಷಕನ ತರ ಕುತ್ಕೊಂಡು ನೋಡ್ತಾನೆ. ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಸರ್. ಅದು ಸುಮ್ನೆ ಬಾಯ್ ಬಡ್ದಿದಳ ಕಿರ್ಚಿ. ನಾನು ಜೋರ ಕಿರ್ತಿದ್ನ. ನಾನು ಊರ್ಗೆಲ್ಲ ಕೇಳಂಗ
ಹಂಗ ನಿಮ್ ದೊಡ್ಡಣ್ಣ ಅಪ್ಸುದ್ದು ನಾನು ನನ್ ಪಾಡಗ್ ನಾನು 40,000 ರೂಪಾಯಿ ಕೊಟ್ಟು ನಾನು ಬಾಯಿ ಬಡಿಯೋದವ್ರು ಕೇಳಿಸ್ತಂತಲ್ಲ. ನಾನು ಇವನ್ನ ಕೂಕಲ್ಲ ವಾಷಿಂಗ್ ಮಿಷಿನ್ ಎತ್ಕೊ ಹೊಂಟೋಗಾರ ಕಣಪ್ಪ ಎಲ್ಲ ಕಣಪ್ಪ ಅಂತ ಓಡ್ ಬಂದಿ ನಾನು ಮೇಲಿಂದ ಎಂಜಾಯ್ಮೆಂಟ್ ತಗತ್ತಿರೋದು. ಈಗ ಕೇಳಲ್ಲ ಇಲ್ಲಿ ಒಂದ್ ಬಾಗ್ಲು ಅವ್ರ ಗೊತ್ತ ಈಗ ಅದೇ ಅವ್ನ್ ನಿಮ್ ದೊಡ್ಡಣ್ಣ ಓದದ ಎಲ್ಲಾನು ಏನ್ ಬೀದಿ ಅವ್ರಿಗೇನ್ ಗೊತ್ತು ಪಾಪ ಎತ್ಕೋಗೋರು ಅಂತ ನಾನು ಕಿಚ್ಕ ಓಡ್ ಬಂದು ಸರತ್ ವಾಷಿಂಗ್ ಮಿಷಿನ್ ಎತ್ಕೊಂಡೋಗಾರ ಕಣಪ್ಪ ಇಲ್ಲ ಅಂತ ಎತ್ಕೋಗೋರು ನಂಗೆ ಇವಾಗಾರು ವಿಷಯ ಗೊತ್ತಾಯ್ತಲ್ಲ ಅಂತ ತಮ್ಮನೆಟ್ಟಿದ್ ಎತ್ಕೋಗೋರು ಅಂದ್ರೆ ನಾನ್ ಜೋರಾಗಿ ಬಾಯ್ ಬಡ್ಕು ನಾನ್ ಜೋರಾಗಿ ಬಾಯ್ ಬಡಿಯಕ್ ಹೋಗಿದ್ದೆ ನಾನು ಕುತ್ಕೊಂಡು ಅನ್ಪಡ್ದ ಕೀಳ್ಕೊ ವಾಟ ಹಾಕ ಕೂಡ್ಕೊಂಡು. ನಾನು ನನ್ನ ಜೀವನದಲ್ಲೇ ಅನ್ಕೊಂಡಿರೋನೆಲ್ಲ ಈ ಥರ ಪ್ರ್ಯಾಂಕ್ ಐತೆ ಅಂದ್ಬಿಟ್ಟು ನಮ್ಮಮ್ಮ ಮೋಸ್ಟ್ಲಿ ಕೋಪ ಮಾಡ್ಕತ್ತೆ, ಹೊಸಿ ಬೊಯ್ತೆ, ಯಾರು ಎತ್ಕೋಗೋರು ಅವ್ರಿಗೆ ಬೊಯ್ತೆ, ಏನೋ ಒಂಚೂರು ನಾರ್ಮಲಾಗಿ ಹತ್ಕ ಸುಮ್ಮನೆ ಐತೆ ಅನ್ಕೊಂಡು. ಬಟ್ ಆದರೆ ಇದು ಈ ಥರ ಪೀಕ್ ಲೆವೆಲ್ಗೂ ಐತೆ ಅಂತ ನನಗೂ ಗೊತ್ತಿರಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸಿ. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಹೋಯ್ತದೆ ಅಂತ ಪ್ರ್ಯಾಂಕು. ನಾನು ನಾರ್ಮಲ್ ಏನೋ ಒಂದು ಆಯ್ತದೆ ಅಂತ ಅಂದ್ಬಿಟ್ಟು ಮಾಡಿದ್ದಷ್ಟೇ. ಬಟ್ ಆದರೆ ಅದು ಈ ಲೆವೆಲ್ಗೆ ಹೋಯ್ತದೆ ಅಂತ ನನ್ನ ನಾಳೆಗಳು ಗೊತ್ತಿರಲಿಲ್ಲ ನನಗೂ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಮನ್ಸ್ಗೂ ನೋವು ಮಾಡಿದೆ ನಾನು. ದಯವಿಟ್ಟು ಕ್ಷಮಿಸಿ, ಸಾರಿ ದಯವಿಟ್ಟು ಕ್ಷಮಿಸಿ. ಅಮ್ಮ ದಯವಿಟ್ಟು ಕ್ಷಮಿಸಮ್ಮ, ನಾನು ನೀನು ಈ ಥರ ಆಡ್ತೀಯ ಅಂತ ಗೊತ್ತಿರಲಿಲ್ಲ, ಇಷ್ಟೊಂದು ರಿಯಾಕ್ಟ್ ಆಯ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ಸಾರಿ ಅಮ್ಮ. ನಮ್ಮ ದೊಡ್ಡಮ್ಮಂಗೆ, ನಮ್ಮ ದೊಡ್ಡಪ್ಪಂಗೆ, ನಮ್ಮ ಅತ್ತೆಗೆ ಎಲ್ರಿಗೂ ಸಾರಿ ಹೇಳ್ತೀನಿ. ನಮ್ಮ ಊರಿನ ಜನಗಳೆಲ್ರಿಗೂ ಸಾರಿ ಹೇಳ್ತೀನಿ. ದಯವಿಟ್ಟು ಕ್ಷಮಿಸಿ. ಮತ್ತು ನನ್ನೆಲ್ಲ ಪ್ರೀತಿಯ ನನ್ನ ಇಲ್ಲಿವರೆಗೂ ಸಪೋರ್ಟ್ ಮಾಡಿ ಬೆಳೆಸಿರೋ ನಿಮಗೂ ದಯವಿಟ್ಟು ಸಾರಿ ಕ್ಷಮಿಸಿ. ಲವ್ ಯು ಜಾಸ್ತಿ.